30 ಡಿಸೆಂಬರ್ 2017 ಒಂದು ಆದೇಶ ಮಾಡ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಇನ್ನು ಮುಂದೆ ಯಾವುದೇ ಸೈಟ್ ಅಲಾಟ್ಮೆಂಟ್ಸ್ ಇರಬಹುದು, ಇದು ಸರ್ಕಾರಕ್ಕೆ ಬರೋ ಅವಶ್ಯಕತೆ ಇಲ್ಲ, ಕಮಿಷನರು ಮತ್ತು ಚೇರ್ಮನ್ರು ಡಿಸೈಡ್ ಮಾಡ್ಬೋದು ಅಂತೇಳಿ ಆದೇಶ ಮಾಡ್ತಾರೆ. ಆ ಆದೇಶ ವಾಪಸ್ ತಗೊಂಡಿದ್ದು ಯಾವಾಗ ಅಂತಂದರೆ, ಇದೆಲ್ಲ ಪ್ರಕರಣ ಟಿ ವಿ ಮುರಳಿ ಅವರು ಏನು ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಇದ್ದಾರೆ, ಅವ್ರ ಕಮಿಟಿ ರಿಪೋರ್ಟ್ ಕೊಟ್ಟಾಗ 2023 ನವೆಂಬರ್ 25ಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ, ಅಕ್ಟೋಬರ್ 25ಕ್ಕೆ. ಅದಾದ್ಮೇಲೆ ನವೆಂಬರಲ್ಲಿ ಈ ಆದೇಶ ಹೊರಡಿಸ್ತಾರೆ. ಇನ್ಮೇಲಿಂದ ಸರ್ಕಾರಕ್ಕೆ ಕಳಿಸಿ ಪ್ರಸ್ತಾವನೆಗಳನ್ನ ಅಲಾಟ್ಮೆಂಟ್ಗೆ ಅಂತೇಳಿ. ಅಂದ್ರೆ ಅರ್ಥ ಏನು, ಯಾವ ಉದ್ದೇಶದಿಂದ 30 ಡಿಸೆಂಬರ್ 2017 ಆರ್ಡರ್ ಮಾಡಿದ್ರು, ನೀವೇ ನಿರ್ಧಾರ ತೆಗೆದುಕೊಬೋದು ಅಂತ ಹೇಳಿ ಕಮಿಷನರು ಮತ್ತು ಚೇರ್ಮನ್. ಈಗ ಚೇರ್ಮನ್ ಎಲ್ಲಿದ್ದಾರೆ ಅಂತೇಳಿ ನಾಥ್ ಕೇಳಿದ್ರು, ಅದಕ್ಕೆ ಉತ್ತರ ಇಲ್ಲ. ಆಯ್ತು, ಇದೆಲ್ಲ ಒಂದು ಕಡೆಗೆ. ಈಗ ಎಲ್ಲದಕ್ಕಿಂತ ಪ್ರಮುಖವಾದಂಥ ಉತ್ತರ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಏನು ಅಂದರೆ, ಡೆವಲಪ್ ಯಾವಾಗ ಮಾಡುತ್ತೆ, ನೀವು ಅನೇಕ ಪದವಿಗಳಲ್ಲಿದ್ರಿ, ಅಕಸ್ಮಾತ್ ಏನಾದರೂ ಡಿನೋಟಿಫಿಕೇಶನ್ ಆಗಿತ್ತು ಅಂದರೆ ಅಕ್ವಿಸಿಷನ್ನೇ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ, 4-1ಇಂದನೇ ಕೈ ಬಿಟ್ಟಿದ್ರು, 6-1 ಆಗ್ಬೇಕಾದ್ರೆ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ. ಆಗ ನೀವೇನು ಮಾಡಬೇಕಾಗಿತ್ತು, ಲ್ಯಾಂಡ್ ಓನರ್ ಆಗಿ ಕಾಂಪೌಂಡ್ ಹಾಕ್ಬೇಕಾಗಿತ್ತು. ಅವ್ರು ಡೆವಲಪ್ ಮಾಡ್ತಿದ್ರು ತಾನೇ ಮುಡಾದವರು. ಅಕಸ್ಮಾತ್ ನೀವು ಅನೇಕ ಪದವಿಗಳಲ್ಲಿದ್ದಂಥವರು ನೀವು ಹೋಗಿ ಹೇಳಿದ್ರೆ ಇದು ನಂದಪ್ಪ ಅಂತ ಹೇಳಿದ್ರೆ, ಇಲ್ಲ ಒಂದು ನಿಮಿಷ ನಂದೇ ಸ್ವಂತ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಜಮೀನು ಹೆಂಗಿದೆ ಅನ್ನೋದನ್ನು ಕೂಡ ಇನ್ನೂ ತನಕ ನಾನು ನೋಡಿ, ಏನಾದ್ರೂ ಆಗ್ಲಿ ಕೆಸರೆ ಗ್ರಾಮದ ಜಮೀನನ್ನು ಅವ್ರು ನೋಡಿಲ್ವಂತೆ, ಅಲಾಟ್ ಆದ 14 ಸೈಟ್ಗಳನ್ನು ಅವ್ರು ನೋಡಿಲ್ಲ. ಏನಾದ್ರೂ ಆಗ್ಲಿ, ನಂದೇ ಸ್ವಂತ ಜಮೀನಿಗೆ 5 ಗುಂಟೆನ KHP ಅವರು ಅಕಸ್ಮಾತ್ ಆಗಿ ಎಕ್ಸ್ಟ್ರಾ ಡೆವಲಪ್ ಮಾಡಿದ್ರು. ದೇವರಾಜ್ ಕಾಂಪೌಂಡ್ ಹಾಕೋಬೇಕಾಗಿತ್ತು, ಅಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಅವ್ರ ಕಾಂಪೌಂಡ್ ಹಾಕೋಬೇಕಾಗಿತ್ತು. ಈಗ ಡೆವಲಪ್ ಮಾಡಿದ ಸೈಟ್ನ ನಾವು ಹೋಗಿ ಅರ್ಜಿ ಕೊಟ್ಟಿದ್ದಕ್ಕೆ 5 ಗುಂಟೆನಲ್ಲಿ ರೋಡ್ ಇತ್ತು ಮತ್ತು ಬೇರೆದೆಲ್ಲ ಇತ್ತು, ಕಿತ್ತುಬಿಟ್ಟು ಸರ್ ನಿಮ್ಮ ಕಾಂಪೌಂಡ್ ಹಾಕೊಳ್ಳಿ ಅಂತಂದ್ರೆ ನಾವು ಕಾಂಪೌಂಡ್ ಹಾಕೊಂಡ್ವಿ. 5 ಗುಂಟೆ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡಬೇಕು ಅಂತಂದರೆ, ಪ್ರಭಾವಿಯಾಗಿರ್ತಕ್ಕಂತಹ ಮುಖ್ಯಮಂತ್ರಿ, ಆವತ್ತು ಮುಖ್ಯಮಂತ್ರಿಗಳು ಆಗಿದ್ದಂತಹವರು ಅಥವಾ ಉಪಮುಖ್ಯಮಂತ್ರಿಗಳಾಗಿದ್ದಂತಹವರು ಸಿದ್ದರಾಮಯ್ಯನವ್ರಿಗೆ ಮಾಡ್ಕೊಡ್ತಾರಲ್ವ ಅಧಿಕಾರಿಗಳು. ಒಂದು ಅಕಸ್ಮಾತ್ ಯಾರಾದರೂ ಡೆವಲಪ್ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಯಾರು ಈ ರೀತಿ ಅಧಿಕಾರಿಗಳು ಏನೋ ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಾ ನೀವು? ನಿಮ್ಮ ಸ್ವಂತ ಜಮೀನಲ್ವಾ? ಈಗ ನನ್ನ ಜಮೀನು ಹತ್ರ ಮಾಡಿದ್ದಿದ್ರೆ ಕ್ರಮ ಕೈಗೊಳ್ಳಿ.